ಎಲ್ರಿಗೂ ನಮಸ್ಕಾರ. ನಮಸ್ತೆ ಗುರುಜಿ. ನನ್ನ ಹೆಸರು ವರ್ಷ. ಸೊ ನನಗೂ ಗುರುಜಿಗೆ ಹೇಗೆ ಪರಿಚಯ ಆಯಿತು ಅಂದರೆ, ನನ್ನ ಮಗಳಿಗೆ ಹೆಸರಿಡಬೇಕಿತ್ತು. ಸೊ ಗುರುಜಿ ಹತ್ರ ಬಂದೆ. ಸೊ ಅವತ್ತು ನಮ್ಮ ಮನೆಯವ್ರ ಕನ್ಸಲ್ಟೇಷನು ತೊಗೊಂಡು ಮನೆಗೆ ಹೋದ್ವಿ. ಆಮೇಲೆ ಅವ್ರಿಗೆ ಸ್ವಲ್ಪ ಪಾಸಿಟಿವ್ ಚೇಂಜಸ್ ಆಯಿತು. ಆಮೇಲೆ ಎಲ್ಲೋ ಒಂದು ಕಡೆ ಕ್ವೆಶನ್ ಅರೈಸ್ ಆಯಿತು, ನೀನು ಏನು ಮಾಡ್ತಾ ಇದೆಯಾ ಲೈಫಲ್ಲಿ, ಯಾಕೆ ಇಷ್ಟೊಂದು ಖಾಲಿ ಕೂತಿದ್ಯಾ ಅನ್ನೋದು ಒಂದು ಕ್ವೆಶನ್ ಅರೈಸ್ ಆಯ್ತು. ನನ್ನ ಕಸಿನ್ ಒಬ್ಬ ನಂಗೆ ಕ್ವೆಶನ್ ಮಾಡ್ದೆ, ನೀನು ಇಷ್ಟೆಲ್ಲ ಓದಿ ಯಾಕೆ ಸುಮ್ಮನೆ ಇದೆಯಾ ಮನೆಯಲ್ಲಿ. ಸೊ ನನಗೆ ಅವಾಗ ನಂಗೆ ಗೊತ್ತಿಲ್ಲ ಯಾವ ರೂಟಲ್ಲಿ ಹೋಗಬೇಕು, ನಾನು ಯಾವ ಬಿಸ್ನೆಸ್ ಮಾಡಬೇಕು ಅಂತ ಐಡಿಯಾ ಇಲ್ಲ ನನಗೆ. ಸೊ ಅವಾಗ ನನಗೆ ಫಸ್ಟ್ ತಲೆಗೆ ಹೊಳ್ದಿದ್ದೆ ದೀಪಕ್ ಗುರುಜಿ. ಸರಿ, ಗುರುಜಿ ಹತ್ರ ಹೋಗೋಣ, ನಂಗೆ ಒಂದು ಕ್ಲಾರಿಟಿ ಸಿಗುತ್ತೆ ನಾನು ಯಾವ ಫೀಲ್ಡಿಗೆ ಹೋಗಬೇಕು ಅಂತ. ಗುರುಜಿ ಹತ್ರ ಬಂದು ಆ್ಯಕ್ಚುಲಿ ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅಂತ ಮೈಂಡಲ್ಲಿ ಇದ್ದಿದ್ದು. ಗುರುಜಿ ಹತ್ರ ಬಂದು ಕೇಳಿದಾಗ, ಇಲ್ಲ, ಸೊ ಯುವರ್ ನಂಬರ್ 3, ಸೊ ನೀವೇನೇ ಇದ್ದರೂ ಎಜುಕೇಷನ್ ಫೀಲ್ಡಿಗೆ ಹೋಗಿ ಅಂತ ಅಂದರು. ಹೌದಲ್ವಾ, ಥಾಟ್ ಇರಲಿಲ್ಲ ಅದ್ರ ಬಗ್ಗೆ. ಸೊ ಗುರುಜಿ ನನಗೆ ಹೇಗೆ ಅಂದರೆ ಒಂದು ರೂಟ್ ತೋರಿಸ್ಕೊಟ್ರು. ಸೊ ದಿಸ್ ಈಸ್ ದ ವೇ, ನೀನು ಇಲ್ಲಿ ಹೋದರೆ ನಿನಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಅದ್ರ ಬಗ್ಗೆ ಸ್ವಲ್ಪ ಥಾಟ್ಸ್ ಕೊಟ್ಟು ಗುರುಜಿ ಹತ್ರ ಹೋಗಿ ಬಂದು 1 ಮಂತಲ್ಲೇ ನಾನು ಒಂದು ಫ್ರಾಂಚೈಸಿಗೆ ಸೈನ್ ಮಾಡಿ ಅಗ್ರಿಮೆಂಟ್ ಹಾಕ್ಕೊಂಡೆ, ಲಿಟಲ್ ಎಲಿ ಅಂತ. ಸೊ ಅದು ಸ್ಕೂಲ್ ಇನ್ನೇನು ಒಂದು 2-3 ಮಂತ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಬಿಟ್ಟು ಬೇರೆ ಹೇಳ್ಬೇಕಂದ್ರೆ, ಈಗ ಗುರುಜಿ ಹೇಳ್ದಂಗೆ ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್. ಇನ್ಸ್ಪೈರು, ಮೋಟಿವೇಶನ್ನು ಎಲ್ಲ ಕೊಟ್ಟರು ಗುರುಜಿ. ಅವ್ರ ಮುಂದೆ ಕೂತಾಗ ನನ್ನ ಕಷ್ಟ ಎಲ್ಲ ಹೇಳ್ಕೊಂಡೆ, ತಾಯಿನ ಕಳ್ಕೊಂಡಿದ್ದೀನಿ, ಆ ನೋವಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಎಷ್ಟೇ ಚೆನ್ನಾಗಿರ್ಬೋದು ನನ್ನ ಲೈಫು, ಹಸ್ಬೆಂಡ್ ತುಂಬ ಸಪೋರ್ಟಿವ್, ಆದ್ರೂ ಎಲ್ಲೋ ಒಂದು ಕಡೆ ಸಮಥಿಂಗ್ ಇಸ್ ಮಿಸ್ಸಿಂಗ್ ಇನ್ ಮೈ ಲೈಫ್, ಆ ವಾಯ್ಡ್ ಕ್ರಿಯೇಟ್ ಆಗಿದೆ. ಗುರುಜಿ ಅವಾಗ ಹೇಳಿದ್ರು, ಅಮ್ಮ ಹೋಗಿದ್ದಾರೆ ಅನ್ನೋದನ್ನ ಪಾಸಿಟಿವ್ ಆಗಿ ತೊಗೊಳ್ಳಿ, ನೆಗೆಟಿವ್ ಆಗಿ ತೊಗೋಬೇಡಿ. ಅಮ್ಮ ನಿಮ್ಮ ಜೊತೆನೇ ಇದ್ದಾರೆ, ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಪ್ರತಿ ಸಲ ನನಗೇನೇ ಒಂದು ನೆಗೆಟಿವ್ ಥಾಟ್ ಪಾಪ್ ಆಯಿತು ಅಂದರೆ ತಲೆಯಲ್ಲಿ ಗುರುಜಿ ಹೇಳಿದ ನೆನ್ಪು ಬರುತ್ತೆ, ಅಮ್ಮ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ಶೀ ಈಸ್ ಗಾರ್ಡಿಂಗ್ ಮೀ, ಶೀ ಈಸ್ ಮೈ ಏಂಜಲ್. ಗುರುಜಿ ಹೇಳಿದ ಆ 3 ಪದ ಇವಾಗಲೂ ಅದು ನಂಗೆ ರಿಕಾಲ್ ಆಗ್ತಾ ಇರುತ್ತೆ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಆಮೇಲೆ ಸರಿ, ಏನೋ ಒಂದು ಗುರುಜಿದು ಒಂದು ಇದು ಬಂತು, ಬೇಸಿಕ್ ನ್ಯೂಮರಾಲಜಿ. ಯಾಕೆ ಕಲಿಬಾರ್ದು, ಅಕಲ್ಟಲ್ಲಿ ಇಂಟ್ರೆಸ್ಟ್ ಇದನ್ನ ನನಗೆ ಗೊತ್ತಿರಲಿಲ್ಲ. ಸೊ ಐ ಆಮ್ 3 and 3, ನನಗೆ ಐಡಿಯಾನೇ ಇಲ್ಲ. ಓಕೆ, ನಾನು ಏನು ಮಾಡೋದು, ಸೊ ನನ್ನ ಇಂಟ್ರೆಸ್ಟ್ ಏನು, ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಬೇಸಿಕ್ ನ್ಯೂಮರಾಲಜಿ ಕಲಿಯೋಕ್ಕೆ ಹೊರಟೆ, ತುಂಬ ಇಂಟ್ರೆಸ್ಟ್ ಅನಿಸ್ತು. ಸರಿ, ವೈ ನಾಟ್ ನೆಕ್ಸ್ಟ್ ಸ್ಟೆಪ್ ಅಂತ ಹಂಗೆ ಹಂತವಾಗಿ ವಾಸ್ತುವರೆಗೂ ಕಲ್ತಿದ್ದೀನಿ. ಬಟ್ ಈಗ ಅನಿಸ್ತಾ ಇದೆ, ವಾಸ್ತುವಲ್ಲಿ ಏನೋ ಒಂದು ನಂಗೆ ಅದೊಂದು ಸ್ಪಾರ್ಕ್ ಕಾಣಿಸ್ತಾ ಇದೆ. ಸೊ ಅದನ್ನೇ ಪ್ರೊಫೆಷನ್ ಆಗಿ ತೊಗೋಬೇಕು, ಸೈಡ್ ಲೈನ್ ಆಗಿ. ಈಗ ಆಂಟ್ರಪ್ರಿನರ್ ಆಗಿದ್ದೀನಿ, ಅದ್ರ ಜೊತೆ ವಾಸ್ತು ಕನ್ಸಲ್ಟೆಂಟು ಆಗಬೇಕು ಗುರುಜಿ ಆಶೀರ್ವಾದದಿಂದ ಅಂತ ಅಂದ್ಕೊಂಡಿದ್ದೀನಿ. ನಂದು ತುಂಬ ಪಾಸಿಟಿವ್ ರಿಸಲ್ಟ್ಸ್ ಇದೆ. ಮೇಯ್ನ್ ಏನಂದರೆ ನನ್ನ ಥಿಂಕಿಂಗ್ ಚೇಂಜ್ ಆಗಿದೆ. ತುಂಬ ನೆಗೆಟಿವ್ ಥಿಂಕಿಂಗ್ ಇತ್ತು, ಏನೋ ಒಂದು ಎಲ್ಲಾದರೂ ಹೋಗ್ಬೇಕಂದ್ರೂ ಏನೋ ಒಂದು ನೆಗೆಟಿವ್ ಥಿಂಕಿಂಗ್ ಪಾಪ್ ಆಗೋದು. ಈಗ ಹಾಗಲ್ಲ, ತುಂಬ ಪಾಸಿಟಿವ್ ಥಿಂಕಿಂಗ್ ಇದೆ ಈ ಕ್ಲಾಸಸ್ ಅಟೆಂಡ್ ಮಾಡಿದ್ಮೇಲಿಂದ. ಆಮೇಲೆ ನನ್ನ ಕಸಿನ್ಸ್ಗೂ ನಾನು ಗುರುಜಿನ ರೆಫರ್ ಮಾಡಿದೆ. ನಮ್ಮ ಅಣ್ಣ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾನೆ, ಗುರುಜಿ ಒಂದು ಕಾರ್ ನಂಬರ್ ಕೊಟ್ಟಿದ್ದಾರೆ ಅಣ್ಣಂಗೆ 6665 ಅಂತ. ಅದನ್ನು ಕೇಳಿದಾಗೆಲ್ಲ ಅವ್ನು ಹೇಳ್ತಾನೆ, ಆ ನಂಬರ್ ಬಂದಿದ ತಕ್ಷಣ ನನ್ನ ಲೈಫಲ್ಲಿ ಇದ್ದು ಕೆಟ್ಟವರೆಲ್ಲ ಆಚೆ ಹೋಗ್ಬಿಟ್ರು ಅಂತ. ಸೊ ಹೇಗಂದರೆ ಆ ಒಂದು ನಂಬರ್ಗಿರೋ ಶಕ್ತಿ ಅದು ಏನೋ ಒಂದು ಹೋಲ್ಡ್ ಮಾಡ್ತಾ ಇರುತ್ತೆ ನಮ್ಮ ಎನರ್ಜಿನ. ಸೊ ಆ ಹೋಲ್ಡ್ ಮಾಡ್ತಾ ಇರೋದು ರೈಟ್ ನಂಬರ್ ನಮ್ಮ ಲೈಫಿಗೆ ಬಂದಾಗ, ಅಥವಾ ಇರೋ ನಂಬರ್ನ ನಾವು ರೆಕ್ಟಿಫೈ ಮಾಡ್ಕೊಂಡಾಗ ಆ ಬ್ಯಾಡ್ ಎನರ್ಜಿ ಅನ್ನೋದು ಹೋಗಿ ಒಂದು ಗುಡ್ ಥಿಂಗ್ ಆಗುತ್ತೆ ಸೊ ಲೈಫಲ್ಲಿ. ಸೊ ನಾನು ನಂಬಿರೋ ಧರ್ಮ ಏನಂದರೆ, ಲೈಫಲ್ಲಿ ಯಾವತ್ತೂ ನಾವು ಕೃತಜ್ಞತೆ ಇಂಪಾರ್ಟೆಂಟು. ನೋ ಮ್ಯಾಟರ್ ವಾಟ್, ಗ್ರ್ಯಾಟಿಟ್ಯೂಡ್ ಈಸ್ ಇಂಪಾರ್ಟೆಂಟ್. ಸೊ ನಾನು ಗುರುಜಿಗೆ ನಾನು ಯಾವತ್ತೂ ನಾನು ಕೃತಜ್ಞಳಾಗಿರ್ತೀನಿ. ಸೊ ಹೈಯೆಸ್ಟ್ ಗ್ರ್ಯಾಟಿಟ್ಯೂಡ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು.